ಹಸಿರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಖ್ಯಾತ ವಕೀಲರು ಎಲ್ಲರಿಗೂ ತೊಂದರೆಸ್ತಕ್ಕಂಥ ಶಂಕರಣ್ಣವರೇ, ವೇದಿಕೆ ಮೇಲೆ ಮತ್ತವರು ನಿರ್ದೇಶಕರಾಗಿರ್ತಕ್ಕಂಥ ರಘುವರಣ್ಣವರೇ ಹಾಗೂ ಮಾಜಿ ನಗರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ MR ಮೂಡಿಯಣ್ಣವರೇ ಹಾಗೂ ತಾಲೂಕು ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಮಾಜಿ ಗುರುಸ್ವಾಮಿಗೌಡ್ರೆ ಹಾಗೂ ನಮ್ಮ ಯುವ ಮುಖಂಡರು ಗೊರಳ್ಳಿ ಜಗದೀಶನವರೇ ಹಾಗೂ ನಮ್ಮ ಸಹಕಾರಿ ಧುರೀಣರಾಗಿರ್ತಕ್ಕಂಥ ಲಕ್ಷ್ಮಣವರೇ ಹಾಗೂ ನಮ್ಮ ಎಡಲಿ ಸೋಮಶೇಖರನವರೇ, ಶಂಕರಪ್ಪನವರೇ ಹಾಗೂ ಮುನೇಪಣ್ಣವರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಅಮರಮ್ಮವರೇ ಹಾಗೂ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವಸಂತಮ್ಮವರೇ ಹಾಗೂ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ರಘುವರೇ ಹಾಗೂ ಮತ್ತೋರ್ವ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ನಾಗೇಶ್ ಅವರೇ ಹಾಗೂ ನಮ್ಮ ಗೋದಂಡವರೇ, ಶಂಕರೇಗೌಡ್ರೆ ಹಾಗೂ ನಮ್ಮ ತಾಲೂಕು ಪಂಚಾಯತ್ ಸದಸ್ಯ ಮಾಜಿ ಕೃಷ್ಣಣ್ಣವರೇ ಹಾಗೂ ತಾಲೂಕು ನಮ್ಮ PDO ಆಗಿರ್ತಕ್ಕಂಥ ವಿಜಯಮ್ಮವರೇ, ಮುಡಿದು ಕಳಿಸ್ಬೋದು. ಈ ಊರಿನ ಮುಖಂಡರು ಹಾಗೂ ಹಿತೈಷಿಗಳು, ನನ್ನ ಪ್ರೀತಿಯ ಸ್ನೇಹಿತರು ಆಗಿರ್ತಕ್ಕಂಥ ಸೋದರ ಸಮಾನರಾಗಿರ್ತಕ್ಕಂಥ ಹರೀಶ್ ಮತ್ತೆ ಎಲ್ಲ ಮುಖಂಡರು, ಸೀನಣ್ಣವರು ಹಾಗೂ ನಮ್ಮ ಮೋಹನ್ ಅವರು ಎಲ್ಲ ನಾವು CM ಬರ್ಬೇಕಾದ್ರೆ ಮುಂದಿನ ಮಾಧ್ಯಮಿಕರು ಹಾಗೂ ವಿಶೇಷವಾಗಿ ಪಂಚಾಯತಿ ಸದಸ್ಯರು, ಮೇನ್ ನಮ್ಮ ಆನಂದ್, ನಮ್ಮ ಬಾಬು ಹಸ್ಬೆಂಡ್ ಬಾಬು ಆನಂದ್, ಎಲ್ಲ ಸದಸ್ಯರು ಸೇರಿದಿರಿ. ಇವತ್ತೇನು ಅಭಿವೃದ್ಧಿ ಕೆಲಸಕ್ಕೋಸ್ಕರ, ನಮ್ಮ ಕಾಮಗಾರಿಗೋಸ್ಕರ ನಮ್ಮ ಯಾವಾಗ ಮುಂದೆ ನಮ್ಮ ಸಂತೋಷಗಳ ಬಂದಿದ್ದಾರೆ ಮಾಧ್ಯಮದವರು ಹಾಗೂ ಎಲ್ಲ ವೇದಿಕೆ ಮೇಲೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತ ಬಂಧುಗಳೇ, ವಿಶೇಷವಾಗಿ ಕಾಮಗಾರಿಗಳ ಬಗ್ಗೆ ಇನ್ನೊಂದು ರೋಡ್, ಮೇನ್ ರೋಡಿಂದ ರೋಡ್ ಪೂಜೆಗೆ ಇನ್ನೊಂದ್ಸರಿ ಬರ್ತೀನಿ. ಅದಾದ್ಮೇಲೆ ಕಗ್ನಳ್ಳಿಯಿಂದ ಮೇನ್ ರೋಡಿಂದ ಕಗ್ನಳ್ಳಿ ರೋಡ್ ಪೂಜೆಗೆ ಬರ್ತೀನಿ. ಸಾಕಷ್ಟು ಎರಳಿ ಮೇನ್ ರೋಡಿಂದ ಅಪ್ ಟು ಎರಳಿ ದೂರ ಇದಕ್ಕೆ ಹೋಗ್ತದೆ, ಸಿದ್ದೇರಿಗೆ ಅದೊಂದು 3 ಕೋಟಿ ರೂಪಾಯಿ ಅಮೌಂಟ್ ಹಾಕಿದ್ದೀನಿ, ಅದಕ್ಕೆ ಪೂಜೆಗೆ ಬರ್ತೀನಿ. ಇದು ಎದಕ್ಕಿಂತ ಮುಖ್ಯವಾಗಿ 0 ಇಂದ ಏನು ಮೇನ್ ರೋಡ್ 0 ಇಂದ ಅಪ್ ಟು ನಮ್ಮ ಬಾರ್ಡರ್ ಗುಡ್ಡಳ್ಳಿ ಬಾರ್ಡರ್ ತನಕ ರೋಡ್ ಮಾಡಿಸ್ತೀವಿ. ಇನ್ನು ಮೇನ್ ರೋಡ್ ಅದು BMC ಆಗಿದೆ. ಸೊ ಅದು ಪೂಜೆಗೆ ಬರ್ತೀನಿ, ಅದಕ್ಕೆ ಪೂಜೆಗೆ ಬರ್ತೀನಿ. ಮೇನ್ ರೋಡ್ ಮುಖ್ಯ, ಮೇನ್ ರೋಡ್ ಪೂಜೆಗೆ ಬರ್ತೀನಿ. ಇದಾದ್ಮೇಲೆ ಸಾಕಷ್ಟು ಸಿಕ್ಕಾಪಟ್ಟ ಕೆಲಸ ಏನೇನು ಆಗ್ತಾ ಇದೆ ಅದನ್ನ ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗಾಗಲೇ ನನ್ನ ಕೊರತೆ ಬಗ್ಗೆ, ನನ್ನ ನೋವು ಬಗ್ಗೆ ನನ್ನೆಲ್ಲ ಸಾಕಷ್ಟು ಮುಖಂಡರು ಕೂಡ ಮಾತಾಡಿದ್ದಾರೆ, ಸಾಕಷ್ಟು ವಿಚಾರ ಮಾತಾಡಿದ್ದಾರೆ. ಈಗ ಒಂದು ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ, ಏನಂತಂದ್ರೆ ಮಾಡಿ ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ. ನನಗೆ ಯಾವೇ ಶಾಸಕ ಸಿಗ್ಲಿ, ಹೊಸ ಶಾಸಕರು, ಹಳೆ ಶಾಸಕರು, ಕಾಂಗ್ರೆಸ್ನವರು, ಬಿಜೆಪಿಯವರು, JDS ಯಾರೇ ಸಿಗ್ಲಿ, ಗುರು ಏನ್ ನಡೀತದೆ, ಗುರು ಏನ್ ನಡೀತದೆ, CM ಕೊಡ್ತಾನ, CM ಬಿಟ್ಕೊಡ್ತಾನ. ಈಗ ಬೆಳಗ್ಗೆ ಬಂದು ನಮ್ಮೆಲ್ಲರ ಮುಂದೆ ಕೂತ್ಕೊಂಡು ಏಮೈತಿಂದ ವಾಂತಿ ಸಂಕ್ರಾಂತಿ ಕಾಂತಿ ಈ ಜನಕ್ಕೆ ಏನಾಗಿದೆ, ಈ ಮರಳು ಮಾಡ್ತಾವ. ಈ ಸಂಕ್ರಾಂತಿ ನವಂಬರ್ ಅಂತ ಮರಳು ಮಾಡ್ತಾವ. ಇದಕ್ಕಿಂತ ಮುಂಚೆ ಏನ್ ಮಾಡಿದ್ರು RSS ಈ ಸಿದ್ದರಾಮಯ್ಯ ಒಂದು ಟೆಕ್ನಿಕ್ ಗೊತ್ತು, ಏನಂತಂದ್ರೆ ಈ ಜನಕ್ಕೆ ಹೆಂಗ್ ಮರಳು ಮಾಡ್ಬೇಕಂತ ಚೆನ್ನಾಗಿ ಗೊತ್ತು. ಎಲ್ಲ ಅಧಿಕಾರ ಬಗ್ಗೆ ಬಿಟ್ಟಾಕ್ಬೇಕು, ಅದು ಅಧಿಕಾರ ಬಗ್ಗೆ ಬಿಟ್ಬೇಕು, ಸರ್ಕಾರ ಬಗ್ಗೆ ಬಿಟ್ಟಾಕ್ಬೇಕು. ಏನೋ ದಿನಕ್ಕೊಂದು ರೋಗ ಬಾಗ್ಬಿಟ್ಬಿಡೋದು, ಜನ ಏನ್ ಮಾಡ್ಬೇಕು, ಚರ್ಚೆ ಒಳಗಾಗ್ಬೇಕು. ಚರ್ಚೆಗೆ ಇದಕ್ಕಿಂತ ಮುಂಚೆ ಏನಾಯ್ತು, ಸಮೀಕ್ಷೆ ಮಾಲ್ವಾಲ್ ಅಂಟ, ಇನ್ಮಾಲ್ವಾಲ್ ಅಂಟ, ಗೌಡ್ ಅಂಟ, ವಾರ್ಡ್ ಅಂಟ, ವೀಡ್ ಅಂಟ ಅಂತ ಅದೊಂದು ಸಮೀಕ್ಷೆ. ಅದಾದ್ಮೇಲೆ RSS, ಇದಾದ್ಮೇಲೆ ಇದೇನಾಗುತ್ತೆ, ಜನ ಬರಿಬೇಕು. ಈ ಜನ ಬರಿಬೇಕು. ಈ 72 ಜನ ಹೊಸ ಶಾಸಕರು ಯಾರಿದ್ದೀವಿ, ಬಹುಶಃ ನಮಗಾಗಿರ್ತಕ್ಕಂಥ ಶಾಪ ಇದು ಬಹುಶಃ ಸರ್ಕಾರ ತಟ್ಟುತ್ತೆ, ಆದಷ್ಟು ಬೇಗ ತಟ್ಟುತ್ತೆ, ಅಷ್ಟು ಬೇಗ ಇರಲ್ಲ, ತಟ್ಟುತ್ತೆ. ಅದು ನವಂಬರ್ ಏನಾಗುತ್ತೆ ನೋಡ್ಬೇಕು. ನಾನು ಕೂಡ ಕುತೂಹಲದಿಂದ ಕಾಯ್ತಿದ್ದೀನಿ, ವಾಂತಿನ ಬೇದಿನ ಇಲ್ಲ ಕ್ರಾಂತಿನ ಅಂತ ನೋಡ್ಬೇಕಿನ್ನು. ನವಂಬರ್ ಕ್ರಾಂತಿನ ಇಲ್ಲ ವಾಂತಿನ ಇಲ್ಲ ಬೇದಿನ ಅಂತ ನೋಡ್ಬೇಕು, ಏನೇನಾಗುತ್ತೆ ನೋಡ್ಬೇಕಾಗುತ್ತೆ. ಸೊ ಅದರಿಂದ ಇವತ್ತಿನ ಏನು ನೆನ್ನೆ ಶಾಸಕರು ಬೇರೆ ಬೇರೆ ತಾಲೂಕಲ್ಲಿ ಇರ್ತಾರೆ, 70 ಕೋಟಿ 80 ಕೋಟಿ ಇದೇ ಶಾಸಕರು ಮುಳುವಾಗಲಿದ್ದಾಗ, ನನ್ನ ಕೋಲಾರದಲ್ಲಿ ಮಾತ್ರ ಶಾಸಕರು ಇದೇ ಮುಳುವಾಗಲಿದ್ದಾಗ ಶಾಸಕರಿದ್ದಾಗ 1000 ಕೋಟಿ ತಂದವರು. ಇವತ್ತು ಅದೇ ಬೈಲ್ 100 ಕೋಟಿ ಬರ್ತಾ ಇದ್ದಾರೆ, ಬೈಲ್ 100 ಕೋಟಿ ರೀಚ್ ಆಗಿಲ್ಲ. ಇವತ್ತು ಅದೇ ನೋಡುವ ತಾರತಮ್ಯ ಹೆಂಗಿದೆ ಅಂತ. ಅದೇ ಶಾಸಕರು ಮುಳುವಾಗಲಿದ್ದಾಗ 1500 ಕೋಟಿ ತಂದಿನ ಅಂತ ಪತ್ರ ಹೊಡಿಸಿದ್ರು. ನಾನು 1500 ಕೋಟಿ ಸಿದ್ದರಾಮಯ್ಯ ಕೊಟ್ಟವನೇ ಇರ್ತಾರೆ. ಸೊ ಅದೇ ಶಾಸಕರು ಹೇಳ್ತಾರೆ ನನಗೆ 70 ಕೋಟಿ ಕೊಟ್ಟವರಲ್ಲಿ 1500 ಕೋಟಿಯಲ್ಲಿ 70 ಕೋಟಿ. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ 70 ಕೋಟಿ. ನಾನು ಈಗ ಅಪ್ಪಾಜಿ ಅವ್ರು ಹೇಳ್ಕೊಂಡ್ ಬರ್ತಾ ಇದ್ದೇನೆ, ಒಂದು CC ರೋಡ್ 1 ಕಿಲೋಮೀಟರ್ ಮಾಡ್ಬೇಕು 1 ಕೋಟಿ ಅಷ್ಟೇ ಬೇಕು. ಟಾರ್ ರೋಡ್ ಮಾಡ್ಬೇಕಾದ್ರೆ 80 ಕೋಟಿ ಅಷ್ಟೇ ಬೇಕು. 25 ಕೋಟಿ ಯಾವ ರೋಡ್ ರೋಡ್ ಹಾಕಿ ನಾನು ಎಲ್ಲ ಕೇಳ್ತೀನಿ, ನಿಮ್ಗೇನು ತಪ್ಪಿಲ್ಲ.
ನೀವು ಅಧಿಕಾರ ಇದೆ, ನಾನು ಧರಿಸ್ಬೇಕು, ನಾನು ಕೇಳ್ಬೇಕು. ಅದು ನನ್ನ ಪರಿಸ್ಥಿತಿ ಯಾರು ಕೇಳ್ಬೇಕು? ಅಷ್ಟೋ ಇಷ್ಟೋ ಶಶಿನಲ್ಲಿ ಮಾತಾಡಿ ಗುದ್ದಾಡಿದ್ರೆ ಅಮೌಂಟ್ ತರ್ತಾ ಇದ್ದೀನಿ, ಬೇರೆಯವ್ರಿಗೆ ಅದು ಇಲ್ಲ. ಈ ಶಶಿನಲ್ಲಿ ಯಾವ ಪಾಯಿಂಟ್ ಹಾಕೊಂಡು ಎಲ್ಲ ವೀಕ್ನೆಸ್ ಇದೆ ನೋಡ್ಕೊಂಡು ವೀಕ್ನೆಸ್ ಮಾತಾಡ್ತಾ ಇದ್ದೀನಿ, ಸ್ವಲ್ಪ ಅಮೌಂಟ್ ಕೊಡ್ತಾರೆ, ಹೋದಾಗೆಲ್ಲ ಸ್ವಲ್ಪ ತಗೊಂಡು ಏನ್ ಕೊಡ್ತಾರೆ. ಸೊ ಅದಕ್ಕೆ ನಮ್ಮ ಎನ್ಸಿಆರ್ ರೆಡ್ಡಿ ಅವರು ಅದಲ್ಲ ರಾವಯ್ಯ ಫಲಂ ಅಂತ ಹೇಳಿದ 3 ಸಲ ನಾನೇ ಯಾಮಾರಿದ್ದೇವೆ, ಹೋಗಿಲ್ಲ. ಯಾಕೆ ಹೇಳ, ಈ ಕೋರ್ಟ್ ಹೋಗ್ಬಿಟ್ರೆ ಮೊಮ್ಮಕ್ಕಳು ಕೊಡೋದು ಅಂತ ನಂಗೆ ಗೊತ್ತು. ಅದಕ್ಕೆ ಅದು ಮುಂದೆ ಹಿಂದೆ ಹೋಗ್ಬಿಟ್ಟೆ, ಈಗ ಅದು ಅಭ್ಯಾಸಕ್ಕೆ ಹಾಕೊಂಡ್ಬಿಟ್ಟೆ ಕೋರ್ಟ್ ಹೋಗ್ಬಿಟ್ಟು. ಸೊ ಅದರಿಂದ ಈ ಪರಿಸ್ಥಿತಿ ಏನಾಗಿದೆ, ಈ ಕೋರ್ಟ್ ಹೋಗೋದು ಕಳಿಸಿದ್ದಾರು ಇದೇ ಸ್ಟೇಟ್ ಗೌರ್ಮೆಂಟ್ ಅವರೇ ಸೆಂಟ್ರಲ್ ಗೌರ್ಮೆಂಟ್ ಕೇಸ್ ಹಾಕಿ ಅಮೌಂಟ್ ತಗೊಂಬಂದು ಇವತ್ತು ಎಲ್ಲಾ ಶಾಸಕರು ಸೇರಿ ಕೋರ್ಟ್ ಹೋಗ್ಬೇಕು ಅನ್ಕೊಂಡಿದ್ವಿ. ಪಾಪ ಅದನ್ನ ಸ್ವಲ್ಪ ಫ್ರೀ ಆಗಿದ್ರೆ ಬೇಗ ಹೋಗ್ಬಿಟ್ಟ. ಸೊ ಅದರಿಂದ ಮುಂದಿನ ದಿವಸ ನಮ್ಮ ನ್ಯಾಯ ಸಿಗಬೇಕಾದ್ರೆ ಕೋರ್ಟೇ ಮೊರೆ ಹೋಗ್ತಾರೆ. ಇನ್ನು 2 ವರ್ಷ ಇದೆ, ಕೈಲಾದಷ್ಟು ನೀವೇನ್ ನನಗೆ ಭಿಕ್ಷೆ ಕೊಟ್ಟಿದ್ರಿ, ಕೈಲಾದಷ್ಟು ಈ ಕೆಲಸನ ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ, ತಾರತಮ್ಯ ಮಾಡೋದಿಲ್ಲ. ನನಗೆ ಹೋಗ್ತಾ ಇರ್ತಕ್ಕಂಥ ಪಾಸ್ಗೆ ಸರ್ಕಾರ ಸಿಕ್ಬಿಟ್ಟಿದ್ರೆ ಕತೆ ಬೇರೆ ಆಗ್ತಾ ಇತ್ತು. ಬಟ್ ಏನ್ ಮಾಡೋದು, ನನ್ನ ಪರಿಸ್ಥಿತಿ ಸರಿ ಇಲ್ಲ. ದಯವಿಟ್ಟು ನಾನು ನಿಮ್ಮೂರಿಗೆ ಬರ್ತೀನಿ, ನಿಮ್ಮ ಹತ್ರ ಇರ್ತೀನಿ, ನಿಮ್ಮ ಮಗುವಾಗಿರ್ತೀನಿ, ನೀವು ಹಾಕಿ ತಿಂತೀನಿ, ದಯವಿಟ್ಟು ನಿಮ್ಮ ಮಗುವಾಗಿರ್ತೀನಿ. ಖಂಡಿತವಾಗಿ ನಾನು ಬೇರೆ ಏನು ಇದು ಮಾಡಕ್ಕಾಗಲ್ಲ. ಬಟ್ ತಾಳ್ಮೆ ಇದ್ದೀರಣ್ಣ, ನಮಗೂ ಒಳ್ಳೆ ಕಾಲ ಬರ್ತದೆ, ಒಂದೇ ಬರುತ್ತೆ. ತಾಳ್ಮೆಯಿಂದ ಇರೋಣ, ತಾಳ್ಮೆ ನಮಗೆ ದೇವ್ರ ಪರೀಕ್ಷೆ ಮಾಡ್ತಾವ, ತಾಳ್ಮೆಯಿಂದ ಇರೋಣ. ರಾಜಕಾರಣ ಬಂದಷ್ಟೇ ಇವೆಲ್ಲ ಕಲಿಬೇಕು, ಕಲಿಸ್ತಾ ಇದ್ದಾರೆ, ಸರ್ಕಾರನ ಕಲಿಸ್ತಾ ಇದೆ ಅಂತ ಹೇಳ್ತಾ ಇವತ್ತು ಚಿಕ್ಕ ಪುಟ್ಟ ಕಾರ್ಯಕ್ರಮಗಳೆಲ್ಲ ಮಾಡ್ಕೊಂಡ್ ತಾಲೂಕಿನ 86 ಕಡೆ ಪೂಜೆ ಮಾಡ್ತಾ ಇದ್ದೀನಿ. ಕೈಲಾದಷ್ಟು 86 ಪೂಜೆ ಮಾಡ್ಬೇಕು. ಇನ್ನು 25 ಕೋಟಿ ಮನೆ ಕೊಟ್ಟಿದ್ದಾರೆ, ಅದು ವರ್ಕ್ ಅಲಾಟ್ ಮಾಡಿದ್ದೀನಿ. ಅದು ದೊಡ್ಡ ಮಾದನಹಳ್ಳಿ ಕೂಡ ಮೇನ್ ರೋಡ್ ಇಂದ ಹಾಕಿದೀನಿ, 1 ಕೋಟಿ ಅಮೌಂಟ್ ಹಾಕಿದೀನಿ ಆಯ್ತಲ್ವಾ. ಸೊ ಅದರಿಂದ ನನ್ನ ಕೈಲಾದಷ್ಟು ಕೆಲಸಗಳು ನಾನು ಮಾಡ್ಕೊಂಡ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ನಿಮ್ಮ ಒಂದು ವಿಶಸ್ಸು, ನಿಮ್ಮ ಆಶೀರ್ವಾದ ಶಾಸನದಲ್ಲಿ ಇರಲಿ ಅಂತ ಹೇಳ್ತಾ ಇವತ್ತು ಬಲ್ಲಾ ಪಂಚಾಯತಿಯಲ್ಲಿ ಎಲ್ಲ ಸಾಕಷ್ಟು ಅದ್ದೂರಿಯಾಗಿ ನಮ್ಮನ್ನ ವಿಜೃಂಭಣೆಯಿಂದ ಬರ್ಮಾಡ್ಕೊಂಡು ಸಾಕಷ್ಟು ಕಾಮಗಾರಿಗಳಿಗೆ ಪೂಜೆಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಂತ ಈಗಾಗಲೇ ನಮ್ಮ ಎಂ.ಆರ್. ಅವರಿಗೆ ಮತ್ತು ನಮ್ಮ ರಘುಮಂದ್ರ ಅವರಿಗೆ ಹೇಳ್ಕೊಂಬತ್ತಾ ಇದೆ, ನಮ್ಮ ಅಪ್ಪಾಜಿಯವ್ರಿಗೆ ಹೇಳ್ಕೊಂಬತ್ತಾ ಇದೆ. ನೆಕ್ಸ್ಟ್ ತಾಲೂಕ್ ಪಂಚಾಯತಿ ಬರ್ತಾ ಇದೆ, 60% ಇಂದ 50% ಯುವಕರಿಗೆ ನಿಲ್ಸೋಣ. ಇವತ್ತು ಮುಳಬಾಗ ತಾಲೂಕಲ್ಲಿ ಯುವಕರಿಗೆ ಅವಕಾಶವನ್ನು ಕೊಡಬೇಕು, ಯುವ ರಾಜಕಾರಣ ಬರಬೇಕು. ಮುಂದಿನ ಪೀಳಿಗೆಯಲ್ಲಿ ಪಕ್ಷ ಕಟ್ಟಬೇಕಾದ್ರೆ ಎಲ್ಲಾ ಪಕ್ಷದಲ್ಲಿ ಕಟ್ಟಬೇಕಾದ್ರೆ ಯುವಕರು ಮುಂದೆ ಬರ್ಬೇಕು ಅಂತ ಹೇಳ್ತಾ, ಸೊ ಮುಂದಿನ ಒಂದು ಇದಕ್ಕೆ ಅವಕಾಶ ಕೊಟ್ಟಕ್ಕೆ ತಮ್ಮೆಲ್ಲರಿಗೂ ಹೊಂದಿಸ್ತಾ, ಸೊ 10ನೇ ತಾರೀಕು 11ನೇ ತಾರೀಕು ಪಂಚಾಯತಿ ವೈಸ್ ನಾನು ಮತ್ತು ನಮ್ಮ ಅಧ್ಯಕ್ಷರು, ನಮ್ಮ ಕಾರ್ಯದರ್ಶಿಗಳು, ಸಾಕಷ್ಟು ಮುಖಂಡರು ಸೇರ್ಕೊಂಡು ಪಂಚಾಯತಿ ವೈಸ್ ಬರ್ತಾ ಇದ್ದೀನಿ. ಇದೇ ತಿಂಗಳು ನವೆಂಬರ್ 30ನೇ ತಾರೀಕು ಕುಮಾರಸ್ವಾಮಿ ಅವರು ಇದೇ ತಿಂಗಳು ನವೆಂಬರ್ 30ನೇ ತಾರೀಕು ಕುಮಾರಣ್ಣ ಬರ್ತಾ ಇದ್ದಾರೆ. ಅವ್ರ ಮುಂದೆ ನಮ್ಮ ನೋವುಗಳನ್ನು ಹೇಳ್ಕೊಳ್ಳೋಣ. ಸೆಂಟ್ರಲ್ ಗೌರ್ಮೆಂಟ್ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ, ನಮ್ಮೂರಿಗೆ ಯಾವ್ದಾದ್ರು ಫ್ಯಾಕ್ಟರಿ ಕೊಡ ಅಂತ ಕೇಳ್ಕೊಳ್ಳೋಣ. ಇದಕ್ಕೋಸ್ಕರ ನವೆಂಬರ್ 30ನೇ ತಾರೀಕು ಬರೋದ್ರಿಂದ ನಾನು ಪಂಚಾಯತಿಗೆಲ್ಲ ಬಂದು ನಿಮ್ಮನ್ನು ಮಾತಾಡಕ್ ಬರ್ತಾ ಇದ್ದೀನಿ. ಕುಮಾರಸ್ವಾಮಿ ಬರ್ತಾ ಇದ್ದಾರೆ, ನನಗೂ ಒಂದೆಲ್ಲೋ ಒಂದ್ ಕಡೆ ಕೊರತೆ ಇತ್ತು. ನಮ್ಗೆ ನಾನು ಏನು ನಮ್ಮ DCC ಬ್ಯಾಂಕ್ ಮತ್ತು ಕೋಮಲ್ ಗೆಲ್ಸಿದಾದ್ಮೇಲೆ ನಿಮ್ಗೆಲ್ಲರಿಗೂ ಒಂದು ಊಟ ಹಾಕ್ಬೇಕಂತಿತ್ತು. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಕರ್ಕೊಂಡ್ಬಂದು ಅವ್ರ ಜೊತೆ ಊಟ ಮಾಡೋ ಮುಖಾಂತರವಾಗಿ ತಾಲೂಕಿಗೆ ಏನಾದ್ರು ಕೊಡುಗೆ ಕೊಡೋಣ ಅಂತ ಹೇಳ್ತಾ, ತಗೋಣ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಜೈ ಕರ್ನಾಟಕ ಮಾತೆ. ಮತ್ತೆ ಸಾರಿ ಮರ್ತೋದೆ, ನಾನು 2018 ಬಂದಾಗೂ ನಾನು ಒಂದು ಮಾತು ಕೇಳಿದ್ರಿ, ನಾನು ಮಾಡ್ಕೊಡಕ್ ಆಗ್ಲಿಲ್ಲ. 23 ಗೆಲ್ಸಿದ್ರಿ, ಒಂದು ಮಾತು ಕೇಳಿದ್ರಿ, ನನ್ನ ಕೈಲಿ ಆಗ್ಲಿಲ್ಲ. ಬಲ್ಲಾ ಪಂಚಾಯತಿ ಎಲ್ಲ ಕಾಲೇಜಿನವರು ಒಂದು ಮಾತು ಕೇಳಿದ್ರಿ, ನೀವೇನು ಮಾಡ್ಬೇಡಿ, ನಮ್ಮ ಸ್ಟ್ಯಾಚ್ಯೂ ಮಾಡ್ಕೊಡಿ ಅಂತ ಕೇಳಿ. ಇವತ್ತು ನಾನು ನಿಮ್ ಭಾಷಣ ಕೊಡ್ತಾ ಇದ್ದೀನಿ. ಹರಿಯವರ ಮುಖಾಂತರ, ಪಂಚಾಯತಿ ಎಲ್ಲ ಮುಖಂಡರ ಮುಖಾಂತರ, ನಾವೆಲ್ಲ ಪಕ್ಷದ ಮುಖಂಡರ ಮುಖಾಂತರ ಆದಷ್ಟು ಬೇಗ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿ ಅದರ ಉದ್ಘಾಟನೆ ಬರ್ತೀನಿ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ. ಹಾಗೂ ಪಂಚಾಯತಿ ಬಿಲ್ಡಿಂಗ್ ಅಮೌಂಟ್ ಹಾಕಿದ್ದೀನಿ, ಪಂಚಾಯತಿ ಬಿಲ್ಡಿಂಗ್ ಕಟ್ಟಿಗೂ ನಾನು ಮುಂದೆ ಬರ್ತಾ ಇದ್ದೀನಿ, ಗುರುಜಿ ಪೂಜೆ ಬರ್ತೀನಿ. ಅವೆರಡೂ ಮುಗಿಸ್ಕೊಟ್ಟು ಖಂಡಿತವಾಗಿ ಹೋಗ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಾರೆ. ಎಲ್ಲರೂ ಒಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲರೂ ಒಳ್ಳೆಯದಾಗಿ